ಹಾಯ್ ಎವ್ರಿವನ್, ಇವತ್ತಿನ ಬೆಳಗಿನ ಟಿಫನ್ಗೆ ವಾಂಗಿಬಾತ್ ರೆಸಿಪಿ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಮನೆಯಲ್ಲೇ ಹೋಮ್ ಮೇಡ್ ಪೌಡರ್ನ ಮಾಡಿಕೊಂಡು ಒನ್ ಪಾಟ್ ರೆಸಿಪಿ ಥರ ಇವತ್ತು ವಾಂಗಿಬಾತನ್ನು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಗೊಜ್ಜು ಮಾಡಿ ರೈಸ್ ಮಾಡಿ ಅದನ್ನು ಮಿಕ್ಸ್ ಮಾಡೋದಕ್ಕೆ ಟೈಮ್ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗುವಾಗ ತುಂಬ ಹರಿಬರಿ ಅನಿಸುತ್ತಲ್ವ. ಆ ಒಂದು ಟೈಮಲ್ಲಿ ಈ ಥರ ರೆಸಿಪಿ ಮಾಡಿದ್ರೆ ನಮಗೂ ಟೈಮು ಕೂಡ ಉಳಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಹೀಗೆ ಮಾಡೋದು. ಸೊ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಇದರ ಕಂಪ್ಲೀಟ್ ವೀಡಿಯೋನ ಇನ್ನೊಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಬಹುದು. ಹಾಗೆಯೇ ನಾವೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ಮೊದಲನೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿನಿಂದ ಮಿನಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ತೋಟದಲ್ಲಿ ಈ ಒಂದು ಆಷಾಢದ ಗಾಳಿಗೆ ತುಂಬಾ ಮುರ್ಕೊಂಡು ಬಿದ್ದುಬಿಟ್ಟಿತ್ತು ಬಾಳೆ ಎಲ್ಲ. ನಾವು ಸ್ವಲ್ಪ ಶ್ರಾವಣ ಬರಲಿ ಅಂತ ಕಾಯ್ತಾ ಇದ್ವಿ. ಶ್ರಾವಣ ಹುಟ್ಟಿದ ತಕ್ಷಣ ಎಲ್ಲವನ್ನು ಕೂಡ ಕಡಿದ್ಬಿಟ್ಟು ಇವಾಗ ಅಂಗಡಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲವನ್ನು ನೋಡಿ ಒಂದು ತಂದಿಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇವತ್ತು ಅಂದರೆ ಈ ಸಲ ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ರೇಟೇ ಸಿಕ್ತು ಬಾಳೆಕಾಯಿಗೆ ಅಂತ ಹೇಳ್ಬೋದು. ಸೊ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.